ಟ್ಯಾಕಲ್ ಮಾಡಿದ್ರೆ ತನ್ನ ತಂಡದ ಕಾಟ ಆರಂಭಗೊಳ್ಳುತ್ತದೆ. ದಾಳಿಗಾರಿಕೆಯಲ್ಲಿ ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡುವಂತ ಆಟಗಾರ ಸೂರಜನ ಆ ಒಂದು ತಿರುಗಿಡುವುದಾದ್ರೆ ಚಲನ ವಲನಗಳು ಆಟಗಾರರ ಕಾಲುಗಳನ್ನ ಕೈ ಚಳಕವನ್ನ ಎಲ್ಲವನ್ನ ನೋಡುವಂತ ಸೂರಜ್ ಬಂಧನವಾಗ್ತಾ ಇದೆ. ಈ ಬಾರಿ ಅಭಿದಾಳಿಗಾರಿಕೆಯಿಂದ ಡೇಂಜರ್ ಗೈಸ್ ಪರವಾಗಿ ಸೂಪರ್ ಟ್ಯಾಕಲ್ಗೆ ಮತ್ತೊಂದು ಅವಕಾಶವಿದೆ. ಹಿಡಿಯುವ ಪ್ರಯತ್ನ ಎಚ್ಎಸ್ಕೆ ಆಟಗಾರರಿಂದ ಯಾವ ರೀತಿಯ ಒಂದು ಸೆಟ್ಟು ಹೊಡೆದ ನಂತರ ಬೇಕಾಗಿದೆ. ಎಚ್ಎಸ್ಕೆ ಬೆಂಗಳೂರು 5 ಆಡಳಿತ ಕೂಡ ಭಾಗವಹಿಸುತ್ತದೆ. ಹೀರಿಕೆಯ ಗರಿಯಾಗಿ ಒಂದು ತಂಡ ಮೂಡಿ ಬರ್ತದೆ. ಎಚ್ಎಸ್ಕೆ ಬೆಂಗಳೂರಿನ ದಾಳಿಗಾರ ಡೇಂಜರ್ ಗೈಸ್ ನಲ್ಲಿ ಮತ್ತೆ ಭಾಗವಹಿಸ್ತಾ ಇದ್ದಾರೆ. ಎಚ್ಎಸ್ಕೆ ಬೆಂಗಳೂರು ಇನ್ನೂ ಕೂಡ ಸಮಯವಿದೆ, ಅವಕಾಶವಿದೆ. ಎಚ್ಎಸ್ಕೆ ಬೆಂಗಳೂರಿಗೆ ಡೇಂಜರ್ ಗೈಸ್ ನ ವಿರುದ್ಧವಾಗಿ ತೊಡೆತಟ್ಟಿ ನಿಲ್ಲಲೇಬೇಕಾದ ಅನಿವಾರ್ಯತೆ. ಅನುಭವದ ಆಟಗಾರ ಸೂರಜ್ ಡೇಂಜರ್ ಗೈಸ್ ನ ಪ್ರತಿಷ್ಠಿತ ಆಟಗಾರ, ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ತೊಡಗಿಸಿಕೊಂಡಂತಹ ಏಕೈಕ ಆಟಗಾರ ಡೇಂಜರ್ ಗೈಸ್ ಪರವಾಗಿ ಈಗಾಗಲೇ ಸಾಕಷ್ಟು ಮುಡಿಗೇರಿಸಿಕೊಂಡಿರ್ತಕ್ಕಂತಹ ಸೂರಜ್ ಡೇಂಜರ್ ಗೈಸ್ ಪರವಾಗಿ ವೀರೋಸಿನ ಆಟಗಾರಿಕೆ 5-15 ಸಾಗ್ತಾ ಇದೆ. 10 ಅಂಕಗಳ ಏರುಪೇರು ಡೇಂಜರ್ ಗೈಸ್ ಸೆಟ್ ಹೊಡೆದು ನಿಲ್ತಾ ಇದೆ. ಎಚ್ಎಸ್ಕೆ ಬೆಂಗಳೂರಿಗಾದ್ರೆ ವೀರೋಸಿನ ದಾಳಿಗಾರಿಕೆ, ವೀರೋಸಿನ ಹಿಡಿತಗಾರಿಕೆ ಇದೆಲ್ಲವೂ ಓಡಿ ಬರೆದ್ರೆ ಮಾತ್ರ 1 ಅಂಕದ ಗಳಿಕೆ. ಸೂರಜ್ ಸ್ಥಾನದಲ್ಲಿ ಏಕಮುಖವಾಗಿ ಪಂದ್ಯಕೂಟ ಸಾಗ್ತಾ ಇದ್ರೆ ಅನೀಶ್ ದಾಳಿಗಾರಿಕೆಯಲ್ಲಿ ಎಚ್ಎಸ್ಕೆ ಬೆಂಗಳೂರಿನ ಅನೀಶ್ ಒಂದೊಂದೇ ಬೋನಸ್ ಅಂಕದೊಂದಿಗೆ ಅಂಚುಮಟ್ಟಿನ ಚೇತರಿಕೆಯನ್ನು ಮಧುಬಿಡೆ ಪಾಳಯಕ್ಕೆ ಗಳಿಸಿಕೊಡುವರೇ ರವಿ. ಕಾದು ನೋಡೋಣ. ಸಹೋದರಿಯರ ಜೋಡಿ ಮಧುಬಿಡೆ ಫ್ರೆಂಡ್ಸ್ ಮಧುಬಿಡೆ ಅಂಕಣದಲ್ಲಿ ಆಟವನ್ನು ನಿಭಾಯಿಸ್ತಾ ಇದೆ. ರವಿ ಹಾಗೂ ರಾಘವೇಂದ್ರ ಮಧ್ಯಸ್ಥಾನ ದಾಳಿಗಾರಿಕೆಯಲ್ಲಿ ಸಾಕಷ್ಟು ಸೊಗಸಾದ ದಾಳಿ ನಿಭಾಯಿಸಬಲ್ಲಂತಹ ಸ್ಥಾನ ಕರ್ಮಧ್ಯ ಸ್ಥಾನಾಂತರವರನ್ನ ಮಾಡುವುದರಲ್ಲಿ ಪಂದ್ಯಾಟ 9-12 ಮತ್ತೆ ಹೀರೋ ಪಂದ್ಯಾಟದ ಹೀರೋ ರವಿ. ಲಾಸ್ಟ್ 5 ಮಿನಿಟ್ಸ್ ಜೊತೆಗೆ ಥರ್ಡ್ ರೈಡ್ ನ ರಾಘು ಮಾಡು ಇಲ್ಲ ಮಡಿ 1 ಅಂಕವನ್ನ ಪಡೆಯಲೇಬೇಕಾದಂತ ಈಗಿನ ಥರ್ಡ್ ರೈಡ್ ನಲ್ಲಿ ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷದ ಕಾಲಾವಕಾಶ. ಥರ್ಡ್ ರೈಡ್ ನಲ್ಲಿ ಸುರಾಜ್ ರವರನ್ನ ಎದುರಿಸಿ ಆಡಬೇಕಾಗಿದೆ. ಮಧುಬಿಡೆ ಫ್ರೆಂಡ್ಸ್ ಮಧುಬಿಡೆ ಮಧ್ಯೆ ಸೂಪರ್ ಟ್ಯಾಕಲ್ಗೆ ಸುವರ್ಣ ಅವಕಾಶವಿದೆ. ಜೊತೆಗೆ ಮಾಡು ಇಲ್ಲ ಮಡಿ 1 ಅಂಕವನ್ನು ಪಡೆಯಲೇಬೇಕಾದಂತ ಅನಿವಾರ್ಯತೆ. ಕಬಡ್ಡಿ ಪಂದ್ಯಾಟಗಳನ್ನು ಆಡಿ ಪ್ರಶಸ್ತಿಗಳನ್ನು ಜಯಿಸಿ ಅನುಭವ ಇರುವಂತ ವಿನೋದ್ ಈ ಬಾರಿ ಜಬ್ನ ಪರವಾಗಿ ಮದ್ದುಗುಡ್ಡೆ ಫ್ರೆಂಡ್ಸ್ ಮದ್ದುಗುಡ್ಡೆ ವಿರುದ್ಧವಾಗಿ ಮತ್ತೆ ಮದ್ದುಗುಡ್ಡೆಯ ಪ್ರಕಾಶ್ ಹಿರಿಯ ಆಟಗಾರ ಇಂದಿನ ದಾಳಿಯಲ್ಲಿ 1 ಅಂಕವನ್ನು ಪಡೆದಿದ್ದಾರೆ. ಅಂಕಗಳ ಸಂಪಾದನೆ 14-4 ಸಾಗ್ತಾ ಇದೆ. 10 ಅಂಕಗಳ ಬೃಹತ್ ಮುನ್ನಡೆಯನ್ನು ಕಂಡುಕೊಂಡಿದ್ದ ಸಾಕ್ಷಿ ಬಂಧನದ ಈ ಮುನ್ನಡೆಯನ್ನು ಕಂಡುಕೊಂಡು ಆಡುಗಾದಲ್ಲಿ ಮುಂದಿನ ಆಟಕ್ಕೆ ಸೇರ್ಪಡೆಯನ್ನು ಪಡೆದಿದ್ದಾರೆ. ಆ ಒಂದು ಲೆಕ್ಕಾಚಾರ ತಲೆಕೆಳಗಾದಲ್ಲಿ ನವದುರ್ಗಿ ಫ್ರೆಂಡ್ಸ್ ಕಾಂಚಿಗೋಡು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡಿತಾರೆ. ಮತ್ತೆ ಸಮಯ ನಮ್ಮ ಕೈ ಮೀರಿ ಸಾಗ್ತಾ ಇದೆ. ಇನ್ನು ಕೂಡ ಸಾಕಷ್ಟು ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ. ಸಂಘಟಕರು ತಮ್ಮಲ್ಲಿ ವಿನಂತಿ 18-5 ಮಾರಳಿ ತಮ್ಮ ತಂಡವನ್ನು ಕೂಡಿಕೊಳ್ಳುವಲ್ಲಿ. ಮತ್ತೆ ದಾಳಿಗಾರ ನಿಶು ನವದುರ್ಗಿ ತಂಡದ ಪರವಾಗಿ ಭಟ್ಕಳದ ಪಾಳಯದಲ್ಲಿ 1-1
ಸಮಬಲದ ಹೋರಾಟ ಕಂಡುಕೊಳ್ತಾ ಇದ್ದೇವೆ. ಮತ್ತೆ ಯಶಸ್ವಿ ಆಂಕಲ್ ಹೋಲ್ಡ್. ಈ ಒಂದು ಆಂಕಲ್ ಹೋಲ್ಡ್ ನಮಗೆ 1 ಅಂಕದ ಹೆಚ್ಚಳ ಸಾಕ್ಷಿ ಭಟ್ಕಳ ತಂಡಕ್ಕೆ 2-1 ಸಾಗ್ತಾ ಇದೆ. 1 ಅಂಕದ ಲಘು ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ ಸಾಕ್ಷಿ ಭಟ್ಕಳ ತಂಡ. ಮತ್ತೆ ಬಿರುಸಿನ ದಾಳಿಗಾರ ಭಟ್ಕಳ ತಂಡ ಪರವಾಗಿ ಮತ್ತೆ ಯಶಸ್ವಿ ಹಿಡಿತಗಾರಿಕೆ ಥೈಯೋಲ್ಡ್ ಮುಖೇನವಾಗಿ ಕಂಚಿಕೋಡು 1 ಅಂಕವನ್ನು ಬಿಟ್ಟುಕೊಟ್ಟಿದ್ರು. ಹೌದು, ಆಟಗಾರರ ಆಟವನ್ನ ಯಶಸ್ವಿಯಾಗಿ ಗಮನಿಸ್ತಾ ಇದ್ದಾರೆ ನಮ್ಮ ಹತ್ತಿನ ಗಣ್ಣಿನ ತೀರ್ಪುಗಾರರು. ದಾಳಿಗಾರ ಆ ಒಂದು ಅಂಕವನ್ನು ತನ್ನದಾಗಿಸಿಕೊಂಡಿದ್ರು. 6-3. ಮತ್ತೆ ನವದುರ್ಗಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಕರೋ ಯಾ ಮರೋ. ಮತ್ತೆ ಡುಕ್ಕಿಯ ಪ್ರಯತ್ನ ಸಫಲತೆ. ದಾಳಿಗಳಲ್ಲಿ 2 ಅಂಕಗಳನ್ನು ಸಂಪಾದಿಸಿದ್ರು. ಫ್ರೆಂಡ್ಸ್ ಗ್ರೂಪ್ ಕಾವೇರಿ ಕುಂದಾಪುರ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯಾಟದ ವಿಜೇತ ತಂಡ. ಈ ಒಂದು ಪಂದ್ಯಾಟದಲ್ಲಿ ವಿಜೇತ ತಂಡಕ್ಕೆ 60,000 ನಗದಿನ ಜೊತೆಗೆ ಫ್ರೆಂಡ್ಸ್ ಟ್ರೋಫಿ ಹಾಗೂ ಪರಾಜಿತ ತಂಡಕ್ಕೆ 40,000 ನಗದಿನ ಜೊತೆಗೆ ಫ್ರೆಂಡ್ಸ್ ಟ್ರೋಫಿ ಹಾಗೂ ಹಾಗೆ ದಾಳಿಗಾರ ಕೆಲಸವರ ಜಗ್ಗ ಫ್ರೆಂಡ್ಸ್ 17 ಯುನೈಟೆಡ್ 1 ಅವರ 7. ಇದರ ಬಗ್ಗೆ ಯಶಸ್ಸಿನ ಹಿಡಿತಗಾರಿಕೆ ಹೊಂದಾಣಿಕೆ ಆಟವನ್ನು ಆಡ್ತಾ ಬಂದ್ಕೊಳ್ತಾ ಇದೆ. 8-17 ಜಬ್ನ ವಿರುದ್ಧವಾಗಿ ಯುನೈಟೆಡ್ 1 ಅವರ ಆಡ್ತಾ ಇದೆ. ದಾಳಿಗಾರ ಬಿರುಸಿನ ದಾಳಿಯನ್ನು ಸಂಘಟಿಸಬೇಕಾದ ಪರಿಸ್ಥಿತಿ ಇದೆ 1 ಅವರ ತಂಡಕ್ಕೆ. ತನ್ನ ತಂಡವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ಕೊಳ್ಬೇಕಾಗುತ್ತೆ. ಇದರ ಮಧ್ಯೆ ಹಿಡಿತಗಾರಿಕೆಯಲ್ಲಿ ಯುನೈಟೆಡ್ 1 ಅವರ 10 ಲಘು ಮುನ್ನಡೆಯಲ್ಲಿ ಜಬ್ ಫ್ರೆಂಡ್ಸ್ ಆಡ್ತಾ ಇದೆ. ಈಗಾಗಲೇ ಪ್ರಥಮಾರ್ಧದ ಘೋಷಣೆಯಲ್ಲಿ 2 ತಂಡಗಳು ಆಡ್ತಾ ಇದೆ. ಅಂಗಗಳ ಭಾಗದಲ್ಲಿ ಒಂದೆಡೆ ಜಬ್ ಇನ್ನೊಂದೆಡೆ ಯುನೈಟೆಡ್. ಇದರ ಮಧ್ಯೆ ವಿರುದ್ಧವಾಗಿ ಸಾಕ್ಷಿ ಭಟ್ಕರ್ ಈ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. 2 ತಂಡದ ಕಪ್ತಾನ ಅದೃಷ್ಟ ನಾಣೆ ಚಿಮ್ಮಿಗೆ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಿದ್ದೇವೆ. ಇದರ ಮಧ್ಯೆ ದಾಳಿಗಾರರಿಗೆ ಯಶಸ್ಸು. ಸಾಕ್ಷಿ ಬ್ರದರ್ಸ್ ಭಟ್ಕಳ 2 ತಂಡದ ಆಟಗಾರರು ವೇದಿಕೆಯ ಮುಂಭಾಗ ಬಂದು ನಾಣ್ಯ ಚಿಮ್ಮಿಗೆಗೆ ಸಿದ್ಧರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ದಾಳಿಗಾರಿಕೆಯಲ್ಲಿ ದಾಳಿಗಾರ ಯುನೈಟೆಡ್ 1 ಅವರ ತಂಡಕ್ಕೂ ಕೂಡ 3rd ರೈಟ್ ನೀಡ್ತಾ ಇದ್ದಾರೆ ತೀರ್ಮಾನಕಾರಕ. ಡುವಲ್ ಡೈ ರೈಟ್. ಇದರ ಮಧ್ಯೆ ಹಿಡಿತಗಾರಿಕೆ ಸಾಧಿಸ್ತಾ ಇದೆ ಜಬ್. ದಾಳಿಗಾರಿಕೆ ದೂರ ನೀಲ ಕಾಯದ ವ್ಯಕ್ತಿ 1 ಅವರದ ಮೇಲೆ ಸೆಣಸಾಡಬೇಕಾಗಿದೆ. ಈಗಾಗಲೇ ಬ್ರಾಸ್ ಮುನ್ನಡೆ ಜಬ್ ಆಡ್ತಾ ಇದೆ. 23-11 ಜಬ್ 23 ಯುನೈಟೆಡ್ 1 ಅವರನ್ನು. ಇದರ ಮಧ್ಯೆ ಹಿಡಿತಗಾರಿಕೆಯಲ್ಲಿ ಯಶಸ್ಸು. ಸಾಕ್ಷಿ ಬ್ರದರ್ಸ್ನ ಮ್ಯಾನೇಜರ್ ಅಥವಾ ಕಪ್ತಾನ ಇದರಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸಾಕ್ಷಿ ಬ್ರದರ್ಸ್ ಈ ತಂಡದ ಇರುವಿಕೆಯನ್ನು ವೇದಿಕೆ ಮೇಲೆ ಬಂದು ತೋರಿಸಪಡಿಸಬೇಕಾಗಿ. 27-17 ಅದರ ಪದ್ಮನಡಲಿ. ಇದರ ಮಧ್ಯೆ ಹಿಡಿತಗಾರಿಕೆಯಲ್ಲಿ ಜಗ್ಗಪ್ ತಂಡಕ್ಕೆ ಡೈರೆಕ್ಟ್ ಮಾಡಿ ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ದಾಳಿಗಾರರಿಗೆ ಮಾತಾಡಿದವರಿಗೆ ಯಶಸ್ಸು. ಕಡೆಗೆ ಮತ್ತೆ ಸಿದ್ದು ದಾಳಿಗಾರಿಕೆಯಲ್ಲಿ ದಯವಿಟ್ಟು ಆದಷ್ಟು ಬೇಗ ಯುನೈಟೆಡ್ ತುಳಸಿ ಹೊನ್ನವರ ಹಾಗೂ ಜಬ್ ಫ್ರೆಂಡ್ಸ್ ಕುಂದಾಪುರ ದಯವಿಟ್ಟು ಮತ್ತೆ ರೈಡಿಂಗ್ ನಲ್ಲಿ ಮಣಿ ಕಂಡುಕೊಳ್ತಾ ಇದ್ದಾನೆ. ಹಾಗೆಯೇ
ಬಂತು. ರೈಡರ್ಗಳ ಗಮನಕ್ಕೆ ರೈಡಿನಲ್ಲಿ ಗುರು ಕೋಟೆಯ ಪರವಾಗಿ ಹೆಜ್ಜೆಗಳ ಮೇಲೆ ನಿಗವನ್ನು ಇಟ್ಟುಕೊಂಡು ಗಮನವನ್ನು ಇಟ್ಟುಕೊಂಡು ಚೆನ್ನಾಗಲೇಬೇಕಾಗಿದೆ. ಮಾಡಿದ್ದಾರೆ ಎದುರಾಳಿಗಳಿಗೆ ಅಂಕವನ್ನು ಬಿಟ್ಟುಕೊಡಬೇಕಾಗ್ತದೆ. ಕೋಟೆಯ ಪರವಾಗಿ ಗುರು ಯಾನೆ ಗುರುರಾಜ ಹಿಡಿಯುವ ಪ್ರಯತ್ನ ಎಷ್ಟು ಕಂಡುಕೊಳ್ತಾ ಇದ್ದಾರೆ ದುರ್ಗಮ್ಮ ಹೊನ್ನವನ. ಆರು 4 ಸಾಗ್ತಾ ಇದೆ. ಕೋಟೆ ಗಟ್ಟಿಗೇಶ್ವರ ದಾಳಿಗಾರರು ದಾಳಿಯನ್ನು ಮಾಡಿದ್ರು ದುರ್ಗಮ್ಮ. ಕೊಂಚ ಸಮಯದ ನಂತರ 6ರ ಬದಲಿಗೆ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ದುರ್ಗಾಂಬ. ಹೊನ್ನವರದ ಒಂದು ಅಂಕಿ ಆದ್ರೆ ಸೂಪರ್ ಟ್ಯಾಕಲ್ ಮಾಡಿದ್ರೆ 2 ಅಂಕದ ಗಳಿಕೆ ಆಗ್ತದೆ. ಬಿಟ್ಟು ಕೊಟ್ಟರೆ ಕೋಟೆ ಬರಿದಾಗ್ತದೆ. ಆದ ನಿಟ್ಟಿನಲ್ಲಿ ನಿಗಾ ವಹಿಸಿ ಹಿಡಿಯಬೇಕಾಗಿದೆ. ಸೂಪರ್ ಟ್ಯಾಕಲ್ ಯಶಸ್ಸುಗೊಳಿಸ್ತಾ ಕೋಟೆಗೆ ಒಂದು ಆಟಗಾರಿಕೆ ತೋರ್ಪಡಿಸಬೇಕಾದ್ರೆ ರೋಚಕತೆ 2 ತಂಡಗಳ ಮುಖಾಂತರವಾಗಿ ಅಂಕಗಳ ಭಾಗದಲ್ಲಿ ಮೂಡಿ ಬರಬೇಕಾಗಿದೆ. ಮತ್ತೆ ಸಿದ್ದು ಮತ್ತೊಂದು ಸೂಪರ್ ಟ್ಯಾಕ್ ಅವಕಾಶವಿದೆ. ರೈಡರ್ಗಳ ಗಮನಕ್ಕೆ ಯೋಚನೆಯನ್ನ ಮಾಡಿ ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಹಿಡಿಯುವ ಪ್ರಯತ್ನ ಯಶಸ್ಸು. ಹನುಮಲಿಂಗೇಶ್ವರ 3 ಅಂಕದ ಮುನ್ನಡೆ. ನಾಲ್ಕು 15 11 ಅಂಕಗಳ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಭಗತ್ ನಗರ್ ತಂಡ ಬಹಳಷ್ಟು ತಾಳ್ಮೆಯ ಆಟವನ್ನು ಆಡ್ತಿದ್ದಾರೆ. ಲೆಕ್ಕಾಚಾರದ ಆಟವನ್ನು ಆಡಿ ಸಮಯವನ್ನು ವ್ಯರ್ಥ ಮಾಡುವ ಎಲ್ಲ ಪ್ರಯತ್ನಗಳು ಸಾಗ್ತಾ ಇದೆ ಭಗತ್ ನಗರ್ ತಂಡಕ್ಕೆ. ಈ ಒಂದು ಪಂದ್ಯಾಟದ ಸಂಪೂರ್ಣ ವೇದಿಕೆ ಖರ್ಚನ್ನು ಭರಿಸಿದ್ದಾರೆ ಕೆಕೆ ಫ್ರೆಂಡ್ಸ್ ಕಾರುಕೆರೆ ಕುಂದಾಪುರ. ಹಾಗೆ ನಿರ್ವಹಣೆಗೊಳ್ತಾ ಇದ್ದೇವೆ. ಎಂಬ ನಿರ್ಣಯ 2 ತಂಡಗಳಿಗೆ 1 ಅಂಕವನ್ನು 5-16. ಇದರ ಮಧ್ಯೆ ಕಿಂಗ್ ಫಿಶರ್ ಬಾಳಗೆ ಅಂಕವನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ದಾಳಿಗಾರನಿಗೆ ದಾಳಿಗಾರನಿಗೆ ಬಹಳಷ್ಟು ಹಿಡಿತುಗಾರಿಕೆಯಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದೆ ಫ್ರೆಂಡ್ಸ್. ಇವನ್ನು ಪಡೆದಂತ ಹಂತದಲ್ಲಿ ಹಿಡಿತಗಾರಿಕೆಯಲ್ಲಿ ತಾವು ಫ್ರೆಂಡ್ಸ್ ಭಗತ್ ನಗರ ತಂಡವು ಪಡೆದಿರ್ತಾರೆ 17 ಅಂಕ. ಅದೇ ರೀತಿಯಲ್ಲಿ ಕಿಂಗ್ ಫಿಶರ್ ಪಾಳದಲ್ಲಿ 5 ಅಂಕ. 12 ಅಂಕಗಳ ಮುನ್ನಡೆಯಲ್ಲಿ ಭಗತ್ ನಗರ ತಂಡ ಬಹಳಷ್ಟು ಮುನ್ನಡೆಯನ್ನು ಕೂಡ ಸಾಗ್ತಾ ಇದೆ. ಬಹಳಷ್ಟು ಚಾಲ್ಮೆಯ ಆಟ, ಲೆಕ್ಕಾಚಾರದ ಆಟ. 5-17. ಈ ಒಂದು ಪಂದ್ಯಾಟದ ವೇದಿಕೆಯ ಬಲಗಡೆಯ ಎಡಗಡೆಯ ಗ್ಯಾಲರಿ ಖರ್ಚನ್ನು ಭರಿಸಿದ್ದಾರೆ ಶ್ರೀ ಮಾಗಣಪತಿ ಟ್ರೇಡಿಂಗ್ ಸರ್ವಿಸಸ್. ಹಾಗೆ ವೇದಿಕೆ ಎದುರುಗಡೆ ಇರುವ ಗ್ಯಾಲರಿಯ ಸಂಪೂರ್ಣ ಖರ್ಚನ್ನು ಭರಿಸಿದ್ದಾರೆ ಶ್ರೀ ದಿವಂಗತ ಲಕ್ಷ್ಮಣ್ ಕಾರ್ವಿ ಮತ್ತು ದಿವಂಗತ ಚಿತ್ರಕಾರ್ವಿ DMF ಸ್ಮರಣಾರ್ಥ ಗ್ಯಾಲರಿ. ಇದರ ಮಧ್ಯೆ ಬಹಳಷ್ಟು ಮುನ್ನಡೆಯಲ್ಲಿ ಸಾಗ್ತಾ ಇದೆ ಫ್ರೆಂಡ್ಸ್ ಭಗತ್ ನಗರ ತಂಡ. ಕೊನೆಯ ಕ್ಷಣದಲ್ಲಿ ಅದೇ ಯಾವ ರೀತಿಯಲ್ಲಿ ತಮ್ಮ ತಂಡವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕಿಂಗ್ ಫಿಶರ್ ಪಾಳದಲ್ಲಿ 5 ಕೊಂಡಿಯನ್ನು ಕಳಿಸಿ ಬರೀ 2 ಕೊಂಡಿಯ ಮಾತ್ರ ಕಿಂಗ್ ಫಿಶರ್ ಪಾಳದಲ್ಲಿ ಅಂಕಣ ಒಳಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. 5-18. ಇದರ ಮಧ್ಯೆ ಕೊಂಚ ವಿಶ್ರಾಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬದಲಾವಣೆ ಕೂಡ ಕಂಡುಕೊಳ್ತಾ ಇದ್ದೇವೆ. ಕಿಂಗ್ ಫಿಶರ್ ಪಾಳದಲ್ಲಿ ಪವನ್ ಅವರ ಆಗಮನವನ್ನು ಕಂಡುಕೊಳ್ತಾ ಇದ್ದೇವೆ. ಈ ಪಂದ್ಯಾಟದ ಬಳಿಕ ಮುಂದಿನ ಪಂದ್ಯಾಟಕ್ಕಾಗಿ SSK ಬೆಂಗಳೂರು ಹಾಗೂ ನಾಗಬೊಬ್ಬಲಿಯ ಕಲ್ಲೂರು ಇವಿರುವ ತಂಡಗಳ ನಾಯಕರು ತಮ್ಮ ತಂಡವನ್ನು ಕೂಡಿಕೊಂಡು
ಪ್ರವೇಶದ್ವಾರದ ಬಳಿ ತಯಾರಿಯಲ್ಲಿ ಬೇಕಾಗಿದ್ದ ಡೂ ವಾಟ್ ಐ ರೈಟ್ ಮಾಡು ಇಲ್ಲವೇ ಮಾಡಿ. ಹಾಗೆ ಸೂಪರ್ ಟ್ಯಾಕಲ್ ಆಗುವ ಅವಕಾಶ ಕೂಡ ಇದೆ ಕಿಂಗ್ ಫಿಶರ್ ಪಾಳಕ್ಕೆ. ಮತ್ತೆ ಉತ್ತಮವಾದ ದಾಳಿ ನಿರ್ವಹಣೆ ಇನ್ನೊಂದು ಅಂಕದ ಹೆಚ್ಚಳವನ್ನು ಕಂಡುಕೊಳ್ತಾ ಇದ್ದೇವೆ. 19-16 ಉತ್ತಮವಾದ ಹಿಡಿತಗಾರಿಕೆ ಪವನ್ ಅವರ ಆಗಮನದಲ್ಲ ಹಾಗೆ ನಿರ್ಗಮನವನ್ನು ಕೂಡ ಕಂಡುಕೊಳ್ತಾ ಇದ್ದೇವೆ. ಇದರ ಮಧ್ಯೆ ಇದ್ದೇವೆ ಬಿಟ್ಟ ಸ್ಥಳ ತುಂಬಿರಿ ಎಲ್ಲ ಆಟಗಾರರನ್ನು ಕಳೆದುಕೊಳ್ಳುತ್ತಾ ಮತ್ತೆ ಸ್ಥಾನಕ್ಕೆ ಮತ್ತೆ ದಾಳಿಗಾರ ಕಿಂಗ್ ಫಿಶರ್ ಪಾಳದ ಪರವಾಗಿ ದಾಳಿಗಾರ ಬಹಳಷ್ಟು ಚುರುಕಿನ ದಾಳಿಯನ್ನು ನಿರ್ವಹಿಸಬೇಕಾಗಿದೆ. ಬಹಳಷ್ಟು ಚೇತರಿಕೆಯನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ವಿಜಯ ಫ್ರೆಂಡ್ಸ್ ಭಗತ್ ನಗರ ತಂಡ ಕಿಂಗ್ ಫಿಶರ್ ಉತ್ತಮವಾಗಿ ಹಿಡಿತಾರೆ ಯಶಸ್ಸು. ಸಿದ್ಧತೆ ಕರೆಯಲಾಗುತ್ತಿದ್ದವ ಡೂ ವಾಟ್ ಐ ರೈಟ್ ಮಾಡು ಇಲ್ಲವೇ ಬಡಿ. ಪಂದ್ಯಾಟಕ್ಕೆ ಅಂಕವನ್ನ ಪಡೆಯಲೇಬೇಕಾದ ಅನಿವಾರ್ಯತೆ ಕಿಂಗ್ ಫಿಶರ್ ತಂಡಕ್ಕೆ. ಇಲ್ಲವಾದಲ್ಲಿ ರೈಡರ್ ಔಟ್ ಎಂಬ ಘೋಷಣೆ ನಿರ್ಣಾಯಕರಿದ್ದಾರೆ. ಬಹಳಷ್ಟು ಚುರುಕಿನ ಆದ ಚಲನೆಯ ಜಾಣ್ಮೆಯ ದಾಳಿಗಾರಿಕೆಯನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅಂಕಣದ ಒಳಭಾಗದಲ್ಲಿ ಅಂಕವನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ಡೂ ವಾಟ್ ಐ ರೈಟ್. ಇಲ್ಲವಾದಲ್ಲಿ ರೈಟ್ ಔಟ್ ಎಂಬುದಕ್ಕೆ ಉತ್ತಮವಾದ ಹಿಡಿತಗಾರಿಕೆ ಅಷ್ಟೇ ಉತ್ತಮವಾದ ದಾಳಿ ಹಾಕಿಸಿಕೊಳ್ಳಬಹುದಾಗಿತ್ತು. ಆದರೆ ಎದುರಾಳಿ ತಂಡಕ್ಕೆ ಅರ್ಧ ಭಗತ್ ನಗರ ಪಾಲಿಗೆ ಅಂಕ. ಈ ಬಾರಿ ಉತ್ತಮವಾದ ಹಿಡಿತಗಾರಿಕೆ ಇನ್ನೊಂದು ಯಶಸ್ಸು. ಇದರ ಮತ್ತೆ ಕಿಂಗ್ ಫಿಶರ್ ಪಾಳದಲ್ಲಿ ಮತ್ತೆ ದಾಳಿಯ ನಿರ್ವಹಣೆ 9-1 8 ಅಂಕಗಳ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಭಗತ್ ನಗರ ತಂಡ ಬಹಳಷ್ಟು ಚುರುಕಿನ ದಾಳಿಯಲ್ಲಿ ಉತ್ತಮವಾದ ಹಿಡಿತಗಾರಿಕೆ ಯಶಸ್ಸು. ಈ ತನ್ನೂರು ಅದೃಶ್ಯ ನಾಣ್ಯ ಚಿಮ್ಮಿಗೆ ನಡೆಸಿಕೊಳ್ಳಲು ಎರಡೂ ತಂಡದ ನಾಯಕರು ವೇದಿಕೆ ಮುಂಭಾಗ ಆಗಮಿಸಬೇಕು. ಮತ್ತೆ ಈ ಮತ್ತೆ ಚುರುಕಿನ ದಾಳಿಯ ವಿಕೆಟ್ಗಳ ಅಷ್ಟೇ ಉತ್ತಮವಾದ ಹಿಡಿತಗಾರಿಕೆ 10 ಅಂಕಗಳ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಭಗತ್ ನಗರ ತಂಡ. ಮತ್ತೆ ದಾಳಿಗಾರಿಕೆಯಲ್ಲಿ ದೀಪು ಕಿಂಗ್ ಫಿಶರ್ ತಂಡದ ಪರವಾಗಿ ಯಾವ ರೀತಿಯಲ್ಲಿ ತಮ್ಮ ತಂಡವನ್ನ ಮುನ್ನಡೆಸ್ಕೊಂಡು ಹೋಗ್ತಾರಂತ ಕಾದು ನೋಡಬೇಕಾಗಿದೆ. ಬಹಳಷ್ಟು ಚೇತರಿಕೆಯನ್ನು ಕೂಡ ಕಂಡುಕೊಳ್ಬೇಕಾಗ್ತಿದೆ. ಇಂಥದ್ದು ಉತ್ತಮವಾದ ಹಿಡಿತಗಾರಿಕೆ ಯಶಸ್ಸು. ಬಹಳಷ್ಟು ಒಂದಾಗಿಯಲ್ಲಿ 12-1 11 ಅಂಕಗಳ ಮುನ್ನಡೆಯಲ್ಲಿ ಅದೇ ರೀತಿಯಲ್ಲಿ ಭಗತ್ ನಗರ ದಾಳಿಗಾರರಿಗೆ ಡೂ ವಾಟ್ ಐ ರೈಟ್ ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ಇಲ್ಲದಿದ್ದಲ್ಲಿ ರೈಡರ್ ಔಟ್ ಎಂಬ ಘೋಷಣೆ. ಇವರೇ ಉತ್ತಮವಾದ ಹಿಡಿತಗಾರಿಗೆ ನೇರವಾಗಿ ಅಂಕದ ಗಡಿಯನ್ನು ಕಂಡುಕೊಳ್ತಾ ಇದೆ ಸಿಂಗಲ್ ಮದ್ದುಗುಡ್ಡೆಯ ಆಟಗಾರರಿಂದವಾದ್ರೆ ಪಂಡಿ ದಾಳಿಗಾರಿಕೆಯಲ್ಲಿ ಜಟ್ಟಿಗೇಶ್ವರ ಪರವಾಗಿ ಹಿಡಿಯುವ ಪ್ರಯತ್ನ. ಕುಂದಾಪುರ ಈ ಎರಡೂ ತಂಡದ ವ್ಯವಸ್ಥಾಪಕರಿಗೆ ಮೊದಲ ಸುತ್ತಿನ ಕರೆಯನ್ನು ನೀಡ್ತಾ ಇದ್ದಾವೆ. ಮತ್ತೆ ದಾಳಿಗಾರಿಕೆಯಲ್ಲಿ ಮಣಿಯಾನೆ ಮಣಿಕಟ್ಟ ಆಟಗಾರರ ಚಲನವಲನ ಮೇಲೆ ಕಣ್ಣಾಯಿಸಬಲ್ಲ ಆಟಗಾರ ಮಣಿಯಾನ ಬೋನಸ್ಗಳಿಗೆ ಕಂಡುಕೊಳ್ತಾ ಇದ್ದಾರೆ. ಮಣಿ ದಾಳಿಗಾರಿಕೆ ಅಂತ ಒಂದು ಆಟಗಾರಿಗೆ ತೋರ್ಪಡಿಸ್ತಾ ಇದ್ದಾರೆ. ಸಿಂಗಲ್ ವಿರುದ್ಧವಾಗಿ ಜಟ್ಟಿಗೇಶ್ವರ ಸಂಚು ಹೊಡೆದು ನಿಲ್ತಾ ಇದೆ. ಮಣಿ ದಾಳಿಗಾರಿಕೆಯಲ್ಲಿ 3-1 ಸಾಗ್ತಾ ಇದೆ. ಮತ್ತೆ ದಾಳಿಗಾರಿಕೆಯಲ್ಲಿ ಸಿಂಗಲ್ನ ಪರವಾಗಿ ಪುಟ್ಟ ಬಿರುಸಾಗಿರ್ತಕ್ಕ ದಾಳಿಗಾರಿಕೆ ನಡೆಸ್ತಾ ಇದ್ದಾರೆ. ಬಿಟ್ಟು ಕೊಡ್ತಾ ಇಲ್ಲ ಕೋಟೆ ಜಟ್ಟಿಗೇಶ್ವರ. ದಾಳಿಗಾರಿಕೆಯಲ್ಲಿ ಮತ್ತೆ ದಾಳಿಗಾರಿಕೆಯಲ್ಲಿ ತನ್ನ ಕೂಟದ ದಾಳಿಗಾರಿಕೆ ವಿಲಾಸ ಅದ್ಯಾವ ರೀತಿಯಲ್ಲಿ ದಾಳಿಗಾರಿಕೆ ನೋಡಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ವಿಶ್ವ ಹಿಡಿಯುವ ಪ್ರಯತ್ನದಲ್ಲಿ ಕೂದಲಿಗೆ ಮತ್ತೆ ಯಶಸ್ಸು ಕೋಟೆಯ
ಮತ್ತೆ ಮಾಡಿ ದಾಳಿಗಾರಿಕೆಯಲ್ಲಿ ಸೀಗನ್ನ ಪಾಳ್ಯದಲ್ಲಿ ಕಂಡುಕೊಳ್ತಾ ಇದೆ. 10 ಅಂಕದ 7 ಪೇರನ್ನು ಕಂಡುಕೊಳ್ತಾ ಇದೆ. ಹಿಡಿಯುವ ಪ್ರಯತ್ನಗಳು ಸಾಗ್ತಾ ಇದೆ. ಫಿಶರ್ ಕುಂದಾಪುರ ಆದಷ್ಟು ಬೇಗ ಸಜ್ಜಾಗಿ ನಿಲ್ಲಬೇಕಾಗಿ ಕೇಳಿಕೊಡ್ತಿದ್ದೇವೆ. ಈ ಎರಡು ತಂಡದ ಕಪ್ತಾನರುಗಳು ವೇದಿಕೆ ಮುಂಭಾಗದಲ್ಲಿ ಬಂದು ನಾಟ್ಯ ಚಿಮ್ಮಗಿನ ಸಜ್ಜಾಗಬೇಕಾಗಿ ಕೇಳಿಕೊಡ್ತಿದ್ದೇವೆ. ಜತಿಗೇಶ್ವರದ ಪರವಾಗಿ ಮತ್ತೆ ದಾಳಿಯಲ್ಲಿ ಕಂಡುಕೊಳ್ತಾ ಇದ್ದಾರೆ. 6-14 ಸಾಗ್ತಾ ಇದ್ರೆ ಹಿಡಿಯುವ ಪ್ರಯತ್ನಗಳು ಒಳಗೊಂದಾಗಿ ಮಾಡಿಸಿಕೊಳ್ತಾ ಇದ್ದಾರೆ. ಸೀಗಲ್ ಮದ್ದುಗುಡ್ಡೆ ಬಿರುಸಿನ ಆಟಗಾರಿಕೆ ಮದ್ದುಗುಡ್ಡೆ ಪರವಾಗಿ ರೈಡರ್ಗಳ ಗಮನಕ್ಕೆ ಅಂಕವನ್ನು ಗಳಿಸಿಕೊಂಡು ಬರಲೇಬೇಕಾದ ಅನಿವಾರ್ಯತೆ. ಈ ಬಾರಿ ಜಗ್ಜಬ್ ತಂಡಕ್ಕೆ ಡೈರೆಕ್ಟ್ ಮಾಡಿ ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದ ಅನಿವಾರ್ಯತೆ. ದಾಳಿಗಾರರಿಗೆ ಮಾತಾಡಿದವರಿಗೆ ಬಹಳಷ್ಟು ಬೋನಸ್ ಅಂಕದೊಂದಿಗೆ ಜಗ್ಜಬ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 6-14 ಇದರ ಬಹಳಷ್ಟು ಚುರುಕಿನ ದಾಳಿಯ ನಿರ್ವಹಣೆ ಕೊಡ್ಕೊಡ್ತಾ ಇದ್ದೇವೆ. ಕುಂದಾಪುರ ಈ ಬಾರಿಗಳು ರೈಟ್ ಕಾರ್ನರ್ ಕ್ಯಾಚ್ ಹದಿನೈದರಲ್ಲಿ ಸೂರಜ್ರವರ ಸೊಗಸಾದಂತ ಕ್ಯಾಚಿಂಗ್. ಇನ್ನೊಂದು ಅಂಕವನ್ನು ಪಡೆಯಲು ಯಶಸ್ವಿ. ಮುಂದಿನ ಪಂದ್ಯಾಟಕ್ಕಾಗಿ ಜಟಿಗೇಶ್ವರ ಗಂಗೊಳ್ಳಿ ವಿರುದ್ಧವಾಗಿ ಸೀಗಲ್ ಮದ್ದುಗುಡ್ಡೆ ಎರಡು ತಂಡದ ನಾಯಕರು ಆದಷ್ಟು ಬೇಗ ಆಟವಾಡಕ್ಕೆ ಬಂದು ಅದೃಷ್ಟ ನಾಡಿ ಚುರುಗಿ ನಡೆಸಿಕೊಳ್ಳುವಂತೆ. ನಿಮಗಿದು ಕೊನೆಯ ಅಂತಿಮ ಸುತ್ತಿನ ಕರೆ. ಸೀಗಲ್ ಮದ್ದುಗುಡ್ಡೆ ವರ್ಸಸ್ ಜಟಿಗೇಶ್ವರ ಗಂಗೊಳ್ಳಿ ತಂಡಕ್ಕೆ ಎರಡು ತಂಡದ ನಾಯಕರು ವೇದಿಕೆಯ ಮುಂಭಾಗಕ್ಕೆ ಬಂದು ಅದೃಷ್ಟ ನಾಡಿ ಚುರುಗಿ ನಡೆಸಿಕೊಳ್ಳುವಂತೆ. ಶಿವ ಸಾನ್ಮೆಯ ಯಶಸ್ವಿ ಮತ್ತೆ ನಿವೃತ್ತಿಯಿಂದ ಬಸ್ಸಿನ ಗಣಪತಿ ಕಾರ್ವಿ ಇವರ ಪುತ್ರರಾದಂಥ ಸೂರಜ್ ಅಂಕಲೋಡ್ನಲ್ಲಿ ಯಶಸ್ವಿಯಾಗಿ ರೈಡಿಂಗ್ನಲ್ಲಿ ಸೂರಜ್ ಯಶಸ್ವಿ. 22-1 ಮಧ್ಯಂತರ ವಿರಾಮದ ಘೋಷಣೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ತನು ಮನ ಧನದೊಂದಿಗೆ ಪ್ರೋತ್ಸಾಹ. ಮತ್ತೆ ಒಂದು ಅಂಕ 10-1. ಮತ್ತೆ ದಾಳಿಗಾರಿಕೆಯಲ್ಲಿ ಬಿರುಸಿನ ದಾಳಿಗಾರ, ಸಾಕಷ್ಟು ಕಬಡ್ಡಿ ಪಂದ್ಯಾಟಗಳನ್ನು ಆಡುವ ಅನುಭವ ಇರುವಂತಹ ನಾರಾಯಣ್ ಪಟೇಲ್ ಈ ಬಾರಿ ಹಿಡಿತಕ್ಕೆ ಸಿಲುಕಿದ್ರು. ಈ ಸದಸ್ಯರುಗಳಿಗೆ ಕರೆ ನೀಡ್ತಾ ಇದ್ದೇವೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ವಿಶಾಲ್ ತಮ್ಮ ತಂಡಕ್ಕಾಗಿ ಅಂಕವನ್ನು ಪಡೆಯಲೇಬೇಕು, ಇಲ್ಲವಾದರೆ ಎದುರಾಳಿ ತಂಡಕ್ಕೆ ಶರಣಾಗಲೇಬೇಕು. ಯಶಸ್ವಿ ಆಂಕಲ್ ಹೋಲ್ಡ್. ಈ ಹಿಂದಿನ ಡೂ ಆರ್ ಡೈ ರೈಡ್ನಲ್ಲಿ 2 ಅಂಕಗಳನ್ನು ಪಡೆದಂತ ಕಿಶೋರ್ ಈ ಬಾರಿ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೂ ಆರ್ ಡೈ ರೈಡ್ನಲ್ಲಿ ಯಾವುದೇ ತಪ್ಪನ್ನು ಮಾಡ್ತಾ ಇಲ್ಲ ಈ ಬಾರಿ ಸಚಿನ್. ನಿರಾಯಾಸವಾಗಿ ಯಶಸ್ವಿ 5 ಅಂಕಗಳು 7 ರಾಕರ್ಸ್ ತಂಡಕ್ಕೆ. ಒಂದು ಹಂತದಲ್ಲಿ 3-0 ಆಟವನ್ನು ಆಡ್ತಿದ್ದಂಥ 7 ರಾಕರ್ಸ್ ಈ ಬಾರಿ ತಮ್ಮ ನೈಜ 2 ಅಂಕದ ಲಘು ಮುನ್ನಡೆಯನ್ನು ಗಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತಮ್ಮದೇ ಅತ್ಯುತ್ತಮವಾದಂತಹ ಹ್ಯಾಂಕಲ್ ಹೋಲ್ಡಿಂಗ್ ಅಪೂರ್ವ ಮುಖೇನ ರೆಡ್ ಕಾರ್ಡ್ ಬಳಕೆ ಇದೆ. ಈ ಒಂದು ಬಳಕೆಯನ್ನು ಗಮನದಲ್ಲಿಟ್ಟುಕೊಂಡು ಆಟಗಾರರು ಆಟವನ್ನು ಸಂಘಟಿಸಬೇಕಾಗಿದೆ. 16-15 ನಮ್ಮದೇ ಅತೀಶ್ವರನ ಇರುವಲ್ಲಿ 17-16 1 ಅಂಕದ ಮುನ್ನಡೆಯನ್ನು ಪಡೆದೇ ತೀರಿತು. ಇನ್ನೊಂದು ಪ್ರವೇಶ ಬಾಗಿಲಿನಲ್ಲಿ ನಿಂತಿರ್ತಕ್ಕಂಥ ನಮ್ಮೆಲ್ಲ ಕೊನೆಯ 4 ನಿಮಿಷದ ಕಾಲಾವಕಾಶ ಮಾತ್ರ ನಮ್ಮ ಸಂಘಟಕರಿಗೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಪ್ರವೇಶ ಬಾಗಿಲಲ್ಲಿ ಯಾವುದೇ ಬ್ಲಾಕ್ ಮಾಡಿ ನಿಲ್ಲಬಾರದು. ದಯವಿಟ್ಟು ಬರುವ ಕೌಶಿಕರ ಕುಂದಾಪುರ ತಂಡದ ಸದಸ್ಯರು ಆದಷ್ಟು ಬೇಗ ಹಾಜರಿರುವಂತೆ 2ನೇ ಸುತ್ತಿನ ಕರೆಯನ್ನು ನೀಡ್ತಾ ಇದ್ದಾವೆ.
ಟು ಆರ್ ಡೈ, ಮಾಡು ಇಲ್ಲ ಮಡಿ. ಒಂದು ಅಂಕವನ್ನು ಪಡೆಯಲೇಬೇಕಾದಂತಹ ಯಶಸ್ವಿ ಮಧ್ಯ ಸೊಗಸಾದ ದಾಳಿಗಾರಿಕೆ, ಅವನು ಆಕ್ರಮಣಕಾರಿಯಾದಂಥ ದಾಳಿಗೆ ನಾಗಜೇಟಿಗೇಶ್ವರ ತಂಡದ 4 ಆಟಗಾರರು ಔಟ್ ಆಗ್ತಾ ಇದ್ದಾರೆ. ಭಾರವನ್ನು ತಾಳಲಾಗದೆ ಸಾಕಷ್ಟು ಆನೆ ಮದಗಜ ಆನೆ ನುಗ್ಗಿದಂತೆ ಒಂದು ಧೈರ್ಯದಲ್ಲಿ ದಾಳಿ ನಡೆಸಿದ್ರು. ಸೂಪರ್ ಮತ್ತೆ ನಮಗೆ ಕೃಷ್ಣನಿಂದ ರಕ್ತಶರೀರದ ನಮಗೆ ಸೊಗಸಾದಂತ ಉತ್ತಮವಾಗಿ ದಾಳಿ ನಡೆಸುತ್ತಿದ್ದಾರೆ. ಈ ದಿನ ದಾಳಿಯಲ್ಲಿ 4 ಅಂಕವನ್ನು ಕಬಳಿಸಿದಂತ ದಾಳಿಗಾರ ವಿರುದ್ಧವಾಗಿ ಇನ್ನೊಂದು ಅಂಕವನ್ನು ಕಬಳಿಸುತ್ತಾರೆ. ಇನ್ನೊಂದು ಅಂಕ ಪಡೆಯಲು ಯಶಸ್ವಿಯನ್ನು ಕಂಡುಕೊಂಡಿದ್ರು. ಕೋರ್ಟ್ ಬದಲಾಗುವಂತ ಸಾಧ್ಯತೆ ಈ ಆಟಗಾರ ನೀಡಿದ್ರೆ ಈ ಪಂದ್ಯಾಟದ ಬಳಿಕ ವೇದಿಕೆಯ ಮುಂಭಾಗದಲ್ಲಿ ತಯಾರಿಯಲ್ಲಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೊಗಸಾದಂತ ದಾಳಿಗಾಗಿ ಇನ್ನೂ ಕೂಡ ಗಳಿಸಿಕೊಳ್ತಾ ಇಲ್ಲ. ಹಿಡಿಯುವ ಪ್ರಯತ್ನ ಮತ್ತೆ ಶರು ದಾಳಿಗಾರಿಕೆಗೆ ಗಮನದಲ್ಲಿ ಇಟ್ಟು ಎಚ್ಚರ ಹಾಕಬೇಕಾಗಿದೆ. ಕ್ಷಣಗಳು ಮಾತ್ರ ನೀಡ್ತಾ ಇದೆ. ಆಟದಲ್ಲಿ ಬಿರುಸುಗಳು ಮೂಡಿ ಬರ್ತಾ ಇಲ್ಲ, ರೋಚಕತೆ ಮೂಡಿ ಬರ್ತಾ ಇಲ್ಲ. ಮಂದಗತಿಯ ಪಂಚಕೂಟಗಳು ಮಾತ್ರ ಅಂಕಗಳು ಬಗಸಾಗಿ ಬರ್ತಾ ಇದೆ. ಹಿಡಿಯುವ ಪ್ರಯತ್ನ ಯಶಸ್ಸು. ಸತತ ದಾಳಿಗಾರಿಕೆಗೆ ಮುನ್ನುಗ್ತಾ ಇದ್ದಾರೆ ಕಮಲೇಶ್. ಏಕಾಂಗಿ ಹೋರಾಟವನ್ನು ನೀಡಿದ ರಂಗದ ವಿಕ್ರಮತೆ ಹಿಡಿತಗಾರಿಕೆಯಲ್ಲಿ ನೀಡ್ತಾ ಇದ್ದಾರೆ ತೀರ್ಪುಗಾರರು. ದಾಳಿಗಾರಿಕೆಯಲ್ಲಿ ವಿಕ್ರಮ್ ಬೇರೋಸಿನ ದಾಳಿಯನ್ನು ಸಂಘಟಿಸಬೇಕಾದ ಪರಿಸ್ಥಿತಿ ವಿಕ್ರಮ್ಗಿದೆ. ಕೊನೆಯ 5 ನಿಮಿಷಗಳ ಕಾಲಾವಕಾಶ ಕೊಟ್ಟು ನೀಡುತ್ತಾ ಇದ್ದಾರೆ ತೀರ್ಪುಗಾರರು. ಇದರ ಮಧ್ಯೆ ಬಾಲ್ಸಿ ಬ್ರಿಸಮ್ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಇದರ ಮಧ್ಯೆ ವಿಕ್ರಮ್ ಹಿಡಿತಗಾರಿಕೆ ದಾಳಿಗಾರಿಕೆ ಸೌರಭ್. ಇದರ ಮಧ್ಯೆ ಯಶಸ್ಸಿನ ದಾಳಿಗಾರಿಕೆ ಹಿಡಿತಗಾರಿಕೆ ಯಶಸ್ಸು ಸಾಧಿಸಿ ಬಣಸೋಡಂತ ಪ್ರಯತ್ನಗಳು ಮಾಡಬೇಕಾಗಿದೆ. ದಾಳಿಯನ್ನು ವಿರೋಧಿನ ದಾಳಿ ಕೂಡ ಸಂಘಟಿಸಬೇಕಾಗಿದೆ. ಇದರ ಮಧ್ಯೆ ಹಿಡಿತಗಾರಿಕೆ ಕೊನೆಯ 1 ನಿಮಿಷಗಳ ಕಾಲಾವಕಾಶಗಳು ನೀಡುತ್ತಾ ಇದ್ದಾರೆ ತೀರ್ಮಾನಕಾರಕರು. ದಾಳಿಗಾರರು ವಿಕ್ರಮ್ ಇದರ ಮಧ್ಯೆ ನಾಗರಾಜ್ 7 ಒತ್ತರತ್ತ ಸಾಕ್ತಾ ಇದೆ. ಸಹರಾ 7, ಫ್ರೆಂಡ್ಸ್ ಭಗತ್ ನಗರ 10. ಕಿಕ್ ಮಾಡುವ ಪ್ರಯತ್ನ ಯುವ ಆಟಗಾರ ಪ್ರತಿಗೊಂಡುಕೊಳ್ತಾ ಇದ್ದಾನೆ. ಯಶಸ್ಸು ಆಟಗಾರ ನಗಬಹುದು ಸಂಘದ ಗಳಿಕೆಯೊಂದಿಗೆ. ಭಗತ್ ನಗರದ ಆಟಗಾರರು ಬಿರುಸಿನ ಆಟಗಾರಿಕೆಯನ್ನು ತೋರ್ಪಡಿಸಿದ್ರು, ಅದನ್ನು ಬಗ್ಗು ಬಡಿದಿದ್ರು. ಸಹಾರ ತಂಡದ ಆಟಗಾರರು ಮತ್ತೆ ಸಾರವರ ಬಗ್ಗು ಬಡಿದಿದ್ರು. ಮಂಜುಶ್ರೀ ಆದ್ರೆ ಏರಿಸುತ್ತಾ ಹೋಗ್ತಾ ಇದ್ರೆ. ಸಹರ 17, ಭಗತ್ ನಗರ 11ಕ್ಕೆ ಸ್ಥಗಿತಗೊಳ್ತಾ ಇದೆ. ಹಿಡಿಯುವ ರಾಜ್ಯವರ ಬಂಧನವಾಗ್ತಾ ಇದೆ. 12-17 5 ಅಂಕದ ಏರುಪೇರು.
ಅನಿವಾರ್ಯತೆ ಕಾಣುವಂತ ಪ್ರಶ್ನೆಯಾಗ್ತದೆ. ಮಧ್ಯಪತಿ ದಾಳಿಗಾರಿಕೆಯಲ್ಲಿ ಭಗತ್ ನಗರದ ಪರವಾಗಿ ಸಾಲದ ಮೈದಾನದಲ್ಲಿ ಹಿಡಿಯುವ ಪ್ರಯತ್ನ ಪಂಚು ಯಶಸ್ಸನ್ನು ಕಂಡು 12-20 ಹಿರೇಮಠದ ವಿರುದ್ಧವಾಗಿ ಕರಾವಳಿ ಮಠಗಳ ದಯವಿಟ್ಟು ಆದಷ್ಟು ಬೇಗ ನಾಡು ಚಿಮ್ಮಿಗೆ ಸಂಚಾರ ಕೇಳಿಕೊಡ್ತಿದ್ದಾವೆ. ಕೋನ 2 ನಿಮಿಷಗಳ ಕಾದಾಟ ಬಾಕಿ ಇದೆ. ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಭಗತ್ ನಗರ ತಂಡದ ಆಟಗಾರರು. ಹರಸಾಹಸವನ್ನು ಮಾಡಲೇಬೇಕಾಗಿದೆ, ಇಲ್ಲವಾದರೆ ವಿಜಯ ಎನ್ನುವಂಥದ್ದು ಸಾಗ್ತಾ ಇದೆ. 28ರತ್ತ ಸಾಗ್ತಾ ಇದೆ. 1 ನಿಮಿಷಗಳ ಕಾದಾಟ ಬಾಕಿ ಇದೆ. 60 ಸೆಕೆಂಡುಗಳ ಕಾದಾಟ ಬಾಕಿ ಇದೆ. ಪಂಚು ಯಶಸ್ಸು ರಾಮಯ ಪಂದ್ಯಾಟದ ಕೊನೆಯ ಕ್ಷಣದಲ್ಲಿ ರೋಚಕ ರೋಮಾಂಚಕ ಘಟ್ಟಕ್ಕೆ ತಲುಪುವ ಎಲ್ಲ ನಿರೀಕ್ಷೆಗಳನ್ನ ಕಾಣ್ತಾ ಇದ್ದೇವೆ. ಮತ್ತೆ ಹಿಡಿಯುವ ಪ್ರಯತ್ನ ಮಾಡು ಇಲ್ಲವೇ ಮಾಡಿ. ನಿಖಿ ಈ ದಾಳಿಯಲ್ಲಿ ತಮ್ಮ ತಂಡಕ್ಕಾಗಿ ಅಂಕವನ್ನು ಪಡೆಯಲೇಬೇಕಾದಂತ ಪರಿಸ್ಥಿತಿ ನಿಖಿಲ್ಗಿದೆ. ಇಲ್ಲದಿದ್ದಲ್ಲಿ ಒಂದು ಅಂಕವನ್ನು ಎದುರಾಳಿ ತಂಡಕ್ಕೆ ನಿರಾಯಾಸವಾಗಿ ಬಿಟ್ಟುಕೊಡಬೇಕಾಗ್ತದೆ ನಿಖಿಲ್. ಮತ್ತೆ ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ನಿಖಿಲ್. ಅಂಕವನ್ನು ಪಡೆಯುವ ಹುಮ್ಮಸ್ಸಿನಲ್ಲಿದ್ದಾರೆ. ಇರುವ ತಂಡಗಳಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆಯಾಗುವ ತಂಡ ಯಾವುದೆಂದು ಎನ್ನುವ ತೀರ್ಮಾನಕಾರರಿಂದ ಮತ್ತೆ ಯಶಸ್ವಿ ತೀರ್ಪುಗಾರರು ಸರಿಯಾದ ತೀರ್ಪನ್ನು ನೀಡ್ತಾರೆ. ಯಾವುದೇ ವಾಗ್ವಾದವನ್ನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮೊದಲ ದಾಳಿಯನ್ನ ಜಗ್ಗು ಮಾಡಿದ್ರು, ಆ ಬಳಿಕ ರಾಜ. ಇದೀಗ 3ನೇ ದಾಳಿ ಯಶಸ್ವಿ ಹಿಡಿತಗಾರಿಕೆ. ಆಟಗಾರರ ಗಮನಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಮತ್ತೆ ಸುಕೇಶ್ 0. ರಾಕಿಂಗ್ ಸ್ಟಾರ್ ಕಳೆದ ಬಾರಿಯ ರನ್ನರ್ಸ್ ಅಪ್ ತನ್ನ ಹೆಸರಿಗೆ ತಕ್ಕಂತ ಆಟವನ್ನು ಆಡ್ತಾ ಇದೆ. ರಾಕಿಂಗ್ ಸ್ಟಾರ್ ಮತ್ತೆ ಯಶಸ್ವಿ. ಭಟ್ಕಳದಲ್ಲಿ ನಡೆದಂತ ಶಾರದಾಂಬ ಟ್ರೋಫಿಯ ಫೈನಲ್ ಪಂದ್ಯಾಟದಲ್ಲಿ 1-10 ಹಿನ್ನಡೆಯಲ್ಲಿದ್ದಂತ ರಾಕಿಂಗ್ ಸ್ಟಾರ್ ತಂಡಕ್ಕೆ ತನ್ನ 2 ಸತತ ದಾಳಿಗಳಲ್ಲಿ 8 ಅಂಕಗಳನ್ನು ಸಂಪಾದಿಸಿಕೊಂಡು ಪ್ರಥಮ ಬಹುಮಾನವನ್ನು ಪಡೆಯುವಲ್ಲಿ ಯಶಸ್ವಿ. 6 ಅಂಕದ ಮುನ್ನಡೆ ಇದೆ ರಾಕಿಂಗ್ ಸ್ಟಾರ್ ಪಾಳ್ಯದಲ್ಲಿ. ಮತ್ತೆ ದಾಳಿಗಾರಿಕೆಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಂಜಿತ್. ಈ ಬಾರಿ ಯಶಸ್ವಿ ಹಿಡಿತಗಾರಿಕೆ ಸುಖೇಶ್ವರ ಮುಖೇನ. ಇಂದಿನ ಪಂದ್ಯಾಟದ ರೂವಾರಿ, ವಿಜಯದ ರೂವಾರಿ ವಿನೋದ್. ವ್ಯಕ್ತಿ ವಿನೋದ್ ಕುಂದಾಪುರ ತಂಡ ವಿನೋದ್ ಯಶಸ್ವಿ ಸಾಕಷ್ಟು ಸೊಗಸಾದಂತಹ ಹಿಡಿತಗಾರ. ಮತ್ತೆ ಸನ ಪ್ರತಿಷ್ಠಿತ ದಾಳಿಗಾರನ್ನು ಕೂಡ ತಪ್ಪಲಾಗಿದೆ. ಸನ ಯಶಸ್ವಿಗೊಂಡಿದ್ರು. ಕೂದಲೆಳೆ ಅಂತರಲ್ಲಿ ಸನತ್ ಔಟ್ ಆಗಿದ್ರು. ಮಧ್ಯ ಪಟೇಕಲ್ಗೆ ಸುವರ್ಣ ಅವಕಾಶವನ್ನು ಕಾಣ್ತಾ ಇಲ್ಲ. ಲತೀಶ್ ಅವಕಾಶವನ್ನು ಮಾಡಿಕೊಡುವರೆ ಕುಂದಾಪುರ ತಂಡ 6-2 4 ಅಂಕದ ಮುನ್ನಡೆಯನ್ನು ಗಳಿಸ್ತಾ ಇದೆ. ಮತ್ತೆ ಏಕಾಂಗಿ ಹೋರಾಟವನ್ನು ಮಾಡಬೇಕಾಗಿದೆ. ಸಿಂಗಲ್ ಅಂಕವನ್ನು ಪಡೆಯಲೇಬೇಕಾದಂತ ಅನಿವಾರ್ಯತೆ. ಏಕಾಂಗಿ ಹೋರಾಟ 2 ಡೈರೆಕ್ಟ್ ಮಾಡು ಇಲ್ಲ ಮಡಿ. ಲತೀಶ್ ಪಾಲಿಗೆ 1 ಅಂಕವನ್ನು ಪಡೆಯಲೇಬೇಕಾದಂತ ಅನಿವಾರ್ಯತೆ. ಕೊನೆಯ ಕ್ಷಣದಲ್ಲಿ 9 ಕಂಬ್ಯಾಕ್ ಮಾಡ್ತಾ ಇದೆ ಜಗ್ ಕುಂದಾಪುರ ತಂಡ. ಸಡ್ಡು ಹೊಡೆದ ನಿಲ್ತಾ ಇದೆ NCF ತಂಡಕ್ಕೆ. ಮಟ್ಟದಲ್ಲಿ ಸೂರಜ್ರವರ ಅಷ್ಟೇ ಸೊಗಸಾದಂಥ ಸಪೋರ್ಟಿಂಗ್ 9-9 ಸಮಬಲ. ಸೂಪರ್ ಟೇಕರ್ಗೆ ಸುವರ್ಣಾವಕಾಶವಿದೆ. ಯಾವ ರೀತಿಯಲ್ಲಿ ಬಳಸ್ತಾರೆ ಎಂಬುದನ್ನು ಕಾದು ನೋಡೋಣ.
ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಿದ್ದೇನೆ. ಟಿವಿಎಸ್ ಜುಪಿಟರ್ನ ವಾಹನದ ಕೀಯನ್ನು ಯಾವುದೇ ಪ್ರೇಕ್ಷಕರು ಕಳ್ಕೊಂಡಿದ್ದಲ್ಲಿ ವೀಕ್ಷಕ ವಿಭಾಗಕ್ಕೆ ಬಂದು ಅದನ್ನು ಪಡ್ಕೊಳ್ಳುವಂತೆ ವಿನಂತಿಸುತ್ತೇವೆ. 12-9ರಲ್ಲಿ ಸೂರ ದಾಳಿಗಾರಿಕೆಯಲ್ಲಿ ಕಬಡ್ಡಿ ಕ್ರೀಡೆಗೆ 9ರಲ್ಲಿ ಪಂದ್ಯಾಟ ಸಾಕಾಗಿದೆ. 13-9ರಲ್ಲಿ ಲತೀಶ್ ರವರ ದಾಳಿಗಾರಿಕೆ ಸಾಕಷ್ಟು ಸೊಗಸಾದ ದಾಳಿಗಾರಿಕೆ, ಮುಖ್ಯವಾಗಿ ತಮ್ಮ ತಂಡಕ್ಕಾಗಿ ಕರ್ಷಕ ಅಂಕಗಳನ್ನು ತಂದುಕೊಂಡಿರತಕ್ಕಂಥ ದಾಳಿಗಾರ ಲತೀಶ್. ಡೂ ಆರ್ ಡೈ ಮಾಡು ಇಲ್ಲ ಮಡಿ, ಒಂದು ಅಂಕವನ್ನು ಪಡೆಯಲೇಬೇಕಾದಂಥ ಅನಿವಾರ್ಯತೆ, ಒತ್ತಡದ ನಡುವೆ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಅಶೋಕ್ 13 ರವಿ ಥರ್ಡ್ ರೈಟ್, ಡೂ ಆರ್ ಡೈ ಕರೋ ಯಾರು ಮರೋ, ಒಂದು ಅಂಕವನ್ನು ಪಡೆಯಲೇಬೇಕಾದಂಥ ಅನಿವಾರ್ಯತೆ. ಇವಾಗಲೇ ಎದುರಾಳಿಗೆ ಸೂಪರ್ ಟೇಕಲ್ಲಿ ಸುವರ್ಣ ಅವಕಾಶವಿದೆ. ಜೊತೆಗೆ ಥರ್ಡ್ ರೈಡ್ನ ಒತ್ತಡ ಕೂಡ ವಿನೋದ್ ರವರ ಮೇಲಿದೆ. ಈ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ವಿನೋದ್ ಎಂಬುದನ್ನು ಕಾದು ನೋಡೋಣ. ಮಧ್ಯೆ 15 ಲಾಸ್ಟ್ 5 ಮಿನಿಟ್ಸ್ ಮೋರ್. ಈ ತಂಡಗಳ ಮತ್ತೆ ಲಾಸ್ಟ್ 5 ಮಿನಿಟ್ಸ್ ಇದೆ. ಸುಭದ್ರ ಪರಿಸ್ಥಿತಿಯನ್ನು ಕಾಯ್ದುಕೊಳ್ತಾ ಇದೆ ಈ ತಂಡ. ವಿನೋದ್ ರವರ ದಾಳಿಗಾರಿಕೆ ರಾಕಿ ಸ್ಟಾರ್ಸ್ 2 ಅಂಕದ ಗಳಿಕೆಯೊಂದಿಗೆ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಕಾತು ರೈಡಿನಲ್ಲಿ ಕಂಡುಕೊಳ್ತಾ ಇದ್ದಾನೆ. ಅದ್ಯಾವ ರೀತಿ ಒಂದು ರೈಡಲ್ಲಿ ಕಂಡುಕೊಳ್ತಾರೆ ಕಾಣಬೇಕಾಗಿದೆ. ಉತ್ತಮ ಹಿಡಿತಗಾರಿಕೆ ಕಂಡುಕೊಳ್ತಾ ಇದೆ ರಾಕಿ. ಒನ್ ಮ್ಯಾನ್ ಆರ್ಮಿ ಆಗಿ ಸತತವಾಗಿರ್ತಕ್ಕಂಥ ರೈಡಿಂಗ್ ನಲ್ಲಿ ಒನ್ ಮ್ಯಾನ್ ಆರ್ಮಿ ಆಗಿ ಅಂಕದ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಹಾಗೆ 31ನೇ ಪಂದ್ಯಕೂಟಕ್ಕಾಗಿ ಸಾಕ್ಷಿ ಬ್ರದರ್ಸ್ ಭಟ್ಕಳ ಹಾಗೂ ಮಹಾಂಕಾಳಿ ಕುಂದಾಪುರ ದಯವಿಟ್ಟು ಸಜ್ಜಾಗಿ ನಿಲ್ಲಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸಾಕಷ್ಟು ಸಮಯದ ಅಭಾವವನ್ನು ಮನಕಾಡ್ತಾ ಇದ್ದಾರೆ. ಕೊನೆಯ 4 ನಿಮಿಷಗಳ ಕಾದಾಟ ಬಾಕಿ ಇದೆ. ಯಾವ ರೀತಿಯ ಒಂದು ಆಟಗಾರಿಕೆಯನ್ನು ತೋರ್ಪಡಿಸಬೇಕು. ಈ ಪಂದ್ಯ ಮುಗಿದ ನಂತರ ಕೂಟದ 31ನೇ ಪಂದ್ಯ ಆಗಿ ಮಹಾಂಕಾಳಿ ಕುಂದಾಪುರ ಸಾಕ್ಷಿ ಬ್ರದರ್ಸ್ ಭಟ್ಕಳ ಎರಡೂ ತಂಡದವರು ಅಂಕಣದ ಎದುರು ಭಾಗದಲ್ಲಿ ಬಂದು ನಿಲ್ಲಬೇಕಾಗಿ ಕೇಳಿದ್ರು. ದಾಳಿಗಾರಿಗೆ ಲಕ್ಷ್ಯ 5-1 ಹಿಡಿತಗಾರಿಕೆಗೆ ಯಶಸ್ಸು. ಸೂಪರ್ ಟೇಕರ್ 2 ಅಂಕದ ಸಮಬಲದ ಹೋರಾಟ ಅಂಕಣದ ಭಾಗದಲ್ಲಿ ನಡೀತಾ ಇದೆ. ಬಹಳಷ್ಟು ಯಶಸ್ಸು ಸಾಧಿಸ್ತಾ ಇದೆ ಮಕ್ಕಳ. ಕೊನೆಯ 4 ನಿಮಿಷಗಳ ಕಾಲಾವಕಾಶ ನೀಡುತ್ತಾ ಇದ್ದಾರೆ ತೀರ್ಮಾನಕಾರರು. ಎರಡೂ ತಂಡದ ಆಟಗಾರರ ಗಮನಕ್ಕೆ ಕೊನೆಯ 4 ನಿಮಿಷದ ಕಾಲಾವಕಾಶ ಕೂಡ ನೀಡ್ತಾ ಇದ್ದಾರೆ. ಸಾಕ್ಷಿ ಬ್ರದರ್ಸ್ ಭಟ್ಕಳ ಆಟಗಾರ ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ 6-6 ಸಮಬಲದ ಹೋರಾಟ ಸಾಕ್ಷಿ ಭಟ್ಕಳ ಥರ್ಡ್ ರೈಟ್ ಡೋರ್ ಡೈರೆಕ್ಟ್ ನೀಡ್ತಾ ಇದ್ದಾರೆ ತೀರ್ಪುಗಾರರು. ಈತನ ಮಧ್ಯೆ ಯಶಸ್ಸಿನ ಹಿಡಿತಗಾರಿಕೆ ಸಾಧಿಸಬಹುದಿತ್ತು. ಸ್ವಲ್ಪ ಮಟ್ಟಿಗೆ ಅರವತ್ತಿನ ಆಟವನ್ನು ಆಡ್ತಾ ಇದ್ದಾರೆ ಮಹಾಕಾಳಿ ತಂಡದ ಆಟಗಾರರು. 2 ಲಘು ಮುನ್ನಡೆಯಲ್ಲಿ ಮಹಾಕಾಳಿ ಆಡ್ತಾ ಇದೆ. ಇನ್ನೊಂದೆಡೆ ಒತ್ತಡದಲ್ಲಿ ಒಂದು ಸಮಬಲದ ಹೋರಾಟದಲ್ಲಿ ನಾಗಜಿ ಹೆಸರು ಹಾಗೂ ರಾಕಿಂಗ್ ಸ್ಟಾರ್ ಮಧುಗುಂಡ್. ಕಳೆದ ದಾಳಿಗಾರಿಕೆಯಲ್ಲಿ ಯಶಸ್ಸನ್ನು ಕಂಡಂತ ದಾಳಿಗಾರ ನಿಖಿಲ್ ಮತ್ತೆ ದಾಳಿಗಾರಿಕೆ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ
ಬಾರಿ ಹೊಸ ಪರಿಚಯ ಸ್ವಾಗತ. ಮತ್ತೆ ಕಾಣ್ತಾ ಇದ್ದಾರೆ ನಾಗಜಟ್ಟಿ. ಎರಡು ಸಮಬಲದ ಹೋರಾಟದಲ್ಲಿ ಮಂದುಗುಡಿ ಹಾಗೂ ನಾಗಜಟ್ಟಿ ಕಿಶನ್ ಜಗ್ಗು ಜಟ್ಟಿಗೇಶ್ವರ ತಂಡ ಪರವಾಗಿ ಜಗ್ಗು ತಮ್ಮ ದಾಳಿಗಾರಿಕೆ ನಿರ್ವಹಿಸ್ತಾ ಇದ್ದಾರೆ. ಮಾತಾಡಿದ ದಾಳಿಗಾರಿಕೆಯಲ್ಲಿ ಯಶಸ್ಸು. ಶ್ರೀ ಮಹಾಗಣಪತಿ ಟ್ರೇಡಿಂಗ್ ಸರ್ವಿಸಸ್ ಇದರ ಮಾಲಕರಾಗಿರ್ತಕ್ಕಂಥ ರಾಜೇಂದ್ರ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ಗುರುತಿಸಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ದಾಳಿಗಾರಿಕೆಯಲ್ಲಿ ಧೀರಜ್ ಮಾತಾಡಿದ ದಾಳಿಗಾರಿಕೆಯಲ್ಲಿ ಯಶಸ್ಸು. ಮಾಡು ಇಲ್ಲವೇ ಮಾಡಿ ದುವಾಡ ಅಕ್ಷಯ್ ಅವರ ಮುಖ್ಯವಾಗಿ ಮುಂದಿನ ಪಂದ್ಯಾಟಕ್ಕಾಗಿ NJF ಕುಂದಾಪುರ ವಿರುದ್ಧವಾಗಿ ಮಹಾಕಾಳಿ ಕುಂದಾಪುರ ಈ ಎರಡು ತಂಡದ ಆಟಗಾರರು ಸಿದ್ಧರಿರಬೇಕು. ಹಾಗೆ ದಾಳಿಗಾರಿಕೆ ರಾಜೇಶ್ ನಾಗ ಜಟ್ಟಿಗೆ ತಂಡದ ಪರವಾಗಿ ರಾಕಿಂಗ್ ಸ್ಟಾರ್ ದಾಳಿ ಸಂಘಟಿಸ್ತಾ ಇದ್ದಾರೆ. ಇದರ ಮಧ್ಯೆ ರಾಕಿಂಗ್ ಸ್ಟಾರ್ ಇಂದಿನ ದಾಳಿಯಲ್ಲಿ ಯಶಸ್ವಿಯ ದಾಳಿಯನ್ನು ಸಂಘಟಿಸ್ತಾ ಗುಣವರ್ಧನ ಇದರ ಮಧ್ಯೆ ಹಾಗೆ ದಾಳಿಗಾರಿಕೆ ಹರೀಶ್ ನಾಗ ಜಟ್ಟಿಗೆ ತಂಡದ ಆಟಗಾರ ಹರೀಶ್ ರಾಕಿಂಗ್ ಸ್ಟಾರ್ ದಾಳಿಗಾರ ಕೊನೆಯ 5 ನಿಮಿಷಗಳ ಕಾಲಾವಕಾಶ. ಎರಡು ತಂಡದ ಆಟಗಾರರ ಕೊನೆಯ 5 ನಿಮಿಷಗಳ ಕಾಲ. ದಯವಿಟ್ಟು ಅಲ್ಲಿ ಆಸನವನ್ನು ನೆರವು ಮಾಡಿಕೊಡಿ. ಲಾಸ್ಟ್ 4 ಮಿನಿಟ್ಸ್ ಫಾರ್ ಕೊನೆಯ 4 ನಿಮಿಷಗಳ ಕಾಲಾವಕಾಶ ಮಾತ್ರ ಬಾಕಿ ಉಳಿತಾ ಇದೆ. ಮಾತಾಡಿದಗಾರರಲ್ಲಿ ಯಶಸ್ಸು ಕೊನೆಯ ಕ್ಷಣದಲ್ಲಿ ಯಶಸ್ಸು. ಕೊನೆಯ 2 ನಿಮಿಷಗಳ ಕಾಲಾವಕಾಶ ಮಾತ್ರ ಬಾಕಿ ಉಳಿತಾ ಇದೆ. ದಾಳಿಗಾರಿಕೆಯಲ್ಲಿ ಜಗ್ಗು ಕೊನೆಯ ಗಳಿಗೆಯಲ್ಲಿ ಮಿಂಚುತ್ತಾ ಇದ್ದಾರೆ. ಜಗ್ಗು ಯಶಸ್ವಿ ದಾಳಿಗಾರಿಕೆ ನಿರ್ವಹಿಸ್ತಾ ಇದ್ದಾರೆ. ಜಗ್ಗು ಅಂಕವನ್ನು ಪಡೆಯುವ ಹುಮ್ಮಸ್ಸಿನಲ್ಲಿ ಜಗ್ಗು ಸಾಕಷ್ಟು ಚುರುಕಿನ ಪಾದಚಲನೆಯನ್ನು ನೀಡ್ತಾ ಇದ್ದಾರೆ. ಅಂಕಣದ ಒಳಭಾಗದಲ್ಲಿ ಜಗ್ಗು ನಾಗ ಜಟ್ಟಿಗೆ ಕ್ಷೇತ್ರದ ಪರವಾಗಿ ಮಾಡು ಇಲ್ಲವೇ ಮಾಡಿ ರಾಕಿಂಗ್ ಸ್ಟಾರ್ ಅಕ್ಷಯ್ ಇರುವ ದಾಳಿಗಾರಿಕೆ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ದಾಳಿಗಾರಿಕೆಯಲ್ಲಿ ಅಂಕವನ್ನು ಪಡೆಯುವ ಅವಶ್ಯಕತೆ ಇದೆ ರಾಕಿಂಗ್ ಸ್ಟಾರ್ ಮಂದುಗುಡಿ ತಂಡಕ್ಕೆ. ಮತ್ತೆ ಕಾಣ್ತಾ ಇದೆ. ಲಾಸ್ಟ್ 1 ಮಿನಿಟ್ ಕೊನೆಯ 1 ನಿಮಿಷದ ಕಾಲಾವಕಾಶ ಮಾತ್ರ ಬಾಕಿ ಉಳಿತಾ ಇದೆ. ಈಗಾಗಲೇ 5 ಅಂಕದ ಲಘು ಮುನ್ನಡೆಯಲ್ಲಿ ರಾಕಿಂಗ್ ಸ್ಟಾರ್ ಮಂದುಗುಡಿ. ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಂಜೀವ್ ಕಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ನಾವು ಗುರುತಿಸಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ತಮ್ಮನ್ನು ಗುರುತಿಸಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ದಯವಿಟ್ಟು ವೇದಿಕೆ ಮಾಡಿ ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ಇಲ್ಲವಾದಲ್ಲಿ ದಾಳಿಗಾರ ಔಟ್ ಆಗುವ ಸಾಧ್ಯತೆ. ಇವರು ಯಶಸ್ಸು ಮತ್ತು 1ರ ಸಮಬಲದ ಹೋರಾಟ ಇವತ್ತು ನಿಟ್ಟಿನಲ್ಲಿ ಆಕಾಶ್ ಅವರ ಏಕಾಂಗಿ ಹೋರಾಟ ಯಾವುದೇ ಸಫಲತೆ ಮುನ್ನಡೆಯಲ್ಲಿ ಜೆಪ್ತಾಣ ಮತ್ತೆ ಯತೀಶ್ ಅವರ ತಂಡದ ಪರವಾಗಿ ಹೊಸ ದಾಳಿಗಾರರನ್ನ ಪರಿಚಯಿಸಿದ್ದಾರೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಮಹಿಳೆಯರಿಗಾಗಿ ಬಿಟ್ಟುಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣೀಕರ್ತರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಎನ್ಎಫ್ ತಂಡ